ಹಾಯ್ ನಮಸ್ಕಾರ, ಮತ್ತೆ ಬಂದಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸುಚಿತ್ರ ಅಡಗ್ಲಿ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಉತ್ತರ ಕರ್ನಾಟಕದ ಡೊಣ್ಮೆಣಸಿನಕಾಯಿ ಶಾರ್ಟ್ಸ್ ಹಾಕಿದ್ವಿ. ಅದರ ರೆಸಿಪಿ ಕೇಳಿದ್ರಿ ಎಲ್ಲರೂ. ಅದನ್ನ ನಾನೀಗ ಮಾಡಿ ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋದು ಡೊಣ್ಮೆಣಸಿನ್ಕಾಯಿ, ಅದ್ರ ಜೊತೆಗೆ ನಾನು 2 ಟೊಮೆಟೊ ಹಾಕತ್ತೀನಿ, ಟೇಸ್ಟ್ ಆಗ್ತತಿ. ಆಮ್ಯಾಗ ಕೊತ್ತಂಬರಿ, ಕರಿಬೇವು, ಎಳ್ಳು, ಶೇಂಗಾ ಕಂಡಿ, ನಾನು ಗುರಾಳು, ಹುಂಚೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ನಾನು ಮಾಡ್ತೀನಿ. ನೀವು ನೋಡ್ಕೊಳ್ರಿ, ನೀವು ಮಾಡಿರಿ. ಕರಿಬೇಳಿಗೆ ಕಾಯಿ ಹಾಕಿಟ್ಟಿನಿ. ಇವನ್ನ ಸ್ವಲ್ಪ ಹುರ್ಕೊಂತೀನಿ ಡೊಣ್ಮೆಣಸಿನ್ಕಾಯಿ. ನೋಡ್ರಿ, ನಾನೀಗ ಇವನ್ನ ಅದು ಮೆಣಸಿನ್ಕಾಯಿ ಹುರ್ಕೊಳ್ಳೋದ್ರಾಗ ಈ ರೆಸಿಪಿ ಮಿಕ್ಸಿಗೆ ಹಾಕೋದು ತೋರಿಸ್ತೀನಿ. ಮೊದ್ಲು ಗುರಾಳ್ ಪುಡಿ ಹಾಕತ್ ನೋಡ್ರಿ. ಹುರಿದ್ರ ಗುರಾಳಿವು ನಾನು ಹುರಿದು ಇಟ್ಕೊಂಡೀನಿ. ಈ ಮೆಣಸಿನ್ಕಾಯಿನ ಇದ್ರಾಗ ಹಾಕಿನಿ. ಜೊತೆಗೆ ಟೊಮಾಟೋನು ಹಾಕ್ತೀನಿ. ಅವತ್ತಿಗೆ ಅವು ಹುರಿತಾವು, ನಾನು ಮಿಕ್ಸಿಗೆ ಹಚ್ಚಿರ್ತೀನಿ. ಗುರಾಳ ಹುರ್ಕೊಂಡಿದ್ನೆಲ್ಲ ಇದನ್ನ ಮಿಕ್ಸಿಗೆ ಹಾಕೊಂಡ್ರೆ ಈ ಥರ ಪುಡಿ ಮಾಡ್ಕೋಬೇಕು. ಗುರಾಳ ಪುಡಿ ಆಗುತ್ತೆ. ಈ ಥರ ಗುರಾಳ ಪುಡಿ ಹಾಕತಿ. ಅದೇ ಜಾರ್ನಾಗ ಶೇಂಗಾ, ಎಳ್ಳು, ಗುರಾಳ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಒಂದು ಚಿಟಿಗೆ ಅರಿಶಿನ, ಒಂದು ಸ್ವಲ್ಪ ಮಸಾಲೆ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಒಂದು ತುಂಡು ಬೆಲ್ಲ. ಹಾಕು ಹುರಿದವು ತಕ್ಕಂತೀವಿ. ಹುಣಸೆಹಣ್ಣೆ ಹಾಕ್ಕೊಂಡಿದ್ದೆ. ಇದಕ್ಕೆ ಹುಣಸೆ ರಸ ಹಾಕ್ಕೊಂಡು ರುಬ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು ಇದನ್ನು ಸಣ್ಣಗೆ. ನಮ್ಮೂರಾಗ ಭಾರಿ ಬಿಸಿಲು. ನಿಮ್ಮೂರಾಗ ಹೆಂಗೈತೆ ಬಿಸಿಲು ಗೊತ್ತಿಲ್ಲ. ಅಡುಗೆ ಮನೆಗೆ ಇರೋಕೆ ಆಗಲ್ಲ. ಇದನ್ನ ಈಗ ಮಿಕ್ಸಿ ಮಾಡ್ಕೊಂತೀನಿ. ಇದು ಈಗ ಈ ಥರ ರೆಡಿ ಆಯಿತು. ನಾವೀಗ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಇವನ್ನ ಹುರ್ಕೊಂಡಿವಲ್ಲ ಮೆಣಸಿನ್ಕಾಯ, ಇವನ್ನ ಇದ್ರೊಳಗೆ ಈ ರೀತಿ ತುಂಬ್ಕೋಬೇಕು. ಇದು ಹುರಿದಿರ್ತೀವಲ್ಲ, ಒಂದು 5 ನಿಮಿಷದ ಪಲ್ಯ ರೆಡಿ ಆಗ್ಬಿಡ್ತದೆ. ನನ್ನ ಗಂಡಗೆ ಭಾರಿ ಇಷ್ಟ ಈ ಪಲ್ಯ. ಇವು ಜವಾರಿ ಮೆಣಸಿನ್ಕಾಯಿ. ನಮಗೆ ಭಾಳ ದಿನ ಸಿಕ್ಕದ್ದೇ ಇಲ್ಲ. ನೀನು ಸನ್ಸಸ್ವಿಗೆ ಹೋದಾಗ ಸಂತೆಗಾಕತ್ತಿತ್ತಲ್ಲಿ ತಾಯಿ ಮಗಳು ಇಬ್ಬರು ನಿಂತು ತಗೊಂಬಂದೆ. ಈ ಟೊಮಾಟೋದ್ದು ನನಗೆ ಹಿಂಗೆ ಗೊತ್ತೇ ಇದ್ದಿಲ್ಲ. ನಮ್ಮ ಆಫೀಸ್ನಾಗ ಪಾಂಡ್ರಂಗ್ ಸಾರ್ ಅಂತ ಇದ್ರು, ಅವರು ನನಗೆ ಒಂದಿನ ತಗೊಂಬಂದು ಕೊಟ್ಟಿದ್ರು. ಈ ಟೊಮಾಟೊ ಬದನೆಕಾಯಿ ಹಾಕಿ ಎಲ್ಲ ಕಾಯಿ ಪಲ್ಯ ಹಾಕಿ ಮಾಡಿದ್ರು ಎಣ್ಣೆಗಾಯಿ. ಅವಾಗಿಂದ ತುಂಬ ಟೇಸ್ಟ್ ಅನಿಸ್ತು ನನಗೆ. ನಾನು ಇವಾಗ ಯಾವುದೇ ಎಣ್ಣೆಗಾಯಿ ಮಾಡಲಿ ಇದನ್ನು ಹಾಕ್ತೀನಿ, ಟೊಮಾಟೊನ ಸಾರು ನೆನೆಸ್ಕೊಂಡು. ಈಗ ಒಗ್ಗರಣೆಗೆ ಹಾಕ್ತೀನಿ ಬರ್ರಿ. ಇದಕ್ಕೆ ಶೇಂಗಾ ಎಣ್ಣೆ ಇರ್ತತಿ, ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು. ಸಾಸಿವೆ, ಜೀರಿಗೆ, ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಬೇಕು. ಈರುಳ್ಳಿ ಹೆಚ್ಚಿಗೆಲ್ಲ ಅದನ್ನ ಹುಂಕೆಣ್ಣಿನಲ್ಲ ಇವನ್ನ ಇದಕ್ಕೆ ಹಾಕಿ
ಒಗ್ಗರಣೆಗೆ ಹಾಕಿರೋ ಕರಿಬೇಳೆಗೆ ಇವನ್ನ ಉಳಿದಿರೋ ಪೇಸ್ಟಿಗೆ ಈ ನೀರು ಹಾಕಿ ಮಿಕ್ಸಿಗೆ ಹಾಕುವ ಉಪ್ಪು ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ, ರುಚಿ ಆಗಿಲ್ಲ ಅಂದ್ರೆ ಕಡಿಮೆ ಆದರೆ ಇದು ಫುಲ್ ಕುದ್ದಾದ್ಮ್ಯಾಗ ನಿಮಗೆ ಯಾವುದೇ ಕಡಿಮೆ ಆಗಲಿ ಉಪ್ಪು ಹುಳಿ ಮತ್ತೆ ಇನ್ನು ಸ್ವಲ್ಪ ಬೇಕಂದ್ರೆ ಹಾಕ್ಕೋಬೋದು. ಇದು ಕುದೀಲಿ ಒಂದು 5 ನಿಮಿಷ ಮುಚ್ಚಿಬಿಟ್ರೆ ಆಮೇಲೆ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ರೆಡಿ. ಇದು ಆಯಿತು. ಇದು ಹುಳಿ ಉಪ್ಪು ಎಲ್ಲ ಕರೆಕ್ಟ್ ಐತಿ. ನಾನು ಮೇಲೆ ಹಾಕಲ್ಲ, ಅದ್ರೊಳಗೆ ಎಲ್ಲ ಹಾಕ್ಬಿಟ್ಟಿರ್ತೀನಿ. ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿ ಕೈ ಬಿಟ್ಬಿಟ್ರೆ ಇದಕ್ಕೆ ನನ್ನ ಮಗಳಿಗೆ, ಸಣ್ಣ ಮಗಳಿಗೆ ಇದಕ್ಕೊಂದಿಷ್ಟು ಅನ್ನ ಮಾಡಿಬಿಟ್ರೆ ರೊಟ್ಟಿ ಬೇಡ ಮುದ್ದೆ ಬೇಡ ಹಂಗೆ ಮಾಡಿಬಿಡ್ತಾಳೆ. ದೊಡ್ಡ ಮಗಳಿಗೆ ಮಾತ್ರ ರೊಟ್ಟಿ ಬೇಕು. ಸಣ್ಣ ಮಗಳಿಗೆ ಇದಿಷ್ಟು ಪಲ್ಯಕ್ಕೂ ಅನ್ನ ಮಾಡಿಬಿಟ್ರೆ ತಿಂದು ಆರಾಮ್ ಮಲಗಿಬಿಡ್ತಾಳೆ. ದಿಢೀರಂತ ಮಾಡ್ಕೋಣ ಉತ್ತರ ಕರ್ನಾಟಕದ ದೊಣ್ಣೆ ಮೆಣಸಿನ್ಕಾಯಿ ರೆಸಿಪಿ ಇಷ್ಟೇ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುಚಿತ್ರಾ ಹಡಗಲಿ ಯೂಟ್ಯೂಬ್ ಚಾನಲ್. ಮತ್ತೆ ಸಿಗ್ತೀನಿ. ಬಾಯ್.